जयाच्या जनी जन्मनामार्थ झाला, जयाने सदा वासनामात केला. जयाच्या मुखी सर्वदा नाम कीर्ती, नमस्कार त्या ब्रह्मचैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವಾಗ ಜೂನ್ ತಿಂಗಳು ಶುರುವಾಯಿತು. ಜೂನ್ ತಿಂಗಳಲ್ಲಿ ಸಂಪೂರ್ಣ ತಿಂಗಳು 30 ದಿವಸದ ಕಾಲ ಪರಮಾರ್ಥದ ಬಗ್ಗೆ, ಹೋದ ತಿಂಗಳು ಸಾಧನೆ ಹೆಂಗೆ ಮಾಡಬೇಕಪ್ಪ ಅನ್ನೋದ ಬಗೆಯಾದ ರೀತಿಯಲ್ಲಿ ಹೇಳಿಕೊಟ್ರು. ಈ ತಿಂಗಳು ಸಂಪೂರ್ಣ ಪರಮಾರ್ಥ ಅಂದರೆ ಏನು ಅನ್ನೋದನ್ನು ಶ್ರೀ ಮಹಾರಾಜರು ನಮ್ಮೆಲ್ಲರಿಗೂ ಸಂಪೂರ್ಣ ತಿಂಗಳಲ್ಲಿ ಪರಮಾರ್ಥ ಅಂದರೆ ಏನು, ಅದರ ಸ್ವರೂಪ ಏನು. ನೆನ್ನೆ ಎಲರ್ಜಿ ಆಗಿತ್ತು, ಅದಕ್ಕೆ ಫೇಸ್ ಎಲ್ಲ ಬಲ್ಜಾಗಿದೆ, ಔಷಧಿ ತೊಗೊಂಡಿದ್ದೀನಿ, ಅದು ಕಡಿಮೆ ಆಗ್ತಾ ಇದೆ. ಆದರೆ ನೆನ್ನೆ ಆಗಿತ್ತು, ಆದರೆ ಏನು ಮಾಡೋದು, ಆಡಿಯೋನಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಪವನ್ ಕುಮಾರ್ ಅವರು. ಆದರೆ ಇವತ್ತು ದೇಹಕ್ಕೆ ಎಲರ್ಜಿ ಆಗಿದೆ, ಮನಸ್ಸಿಗೆ ಯಾವ ಎಲರ್ಜಿ ಆಗಿದ್ದಿಲ್ವಲ್ಲ. ವಾಣಿ ಹಾಗೆ ಸ್ಥಿರವಾಗಿರುತ್ತದೆ ಪರಮಾತ್ಮನ ನಾಮದಲ್ಲಿ. ಹಾಗಾಗಿ ಆ ದೇಹಕ್ಕೆ ಏನಾದರೂ ಕೂಡ ನಮ್ಮ ಸಾಧನೆಯನ್ನು ನಾವು ಬಿಡಬಾರದು ಅನ್ನೋದನ್ನೇ ಮಹಾರಾಜರು ಪ್ರತಿ ದಿವಸ ನಮಗೆ ಹೇಳ್ಕೊಡ್ತಾರೆ. ಫೇಸಿಗೆ ಬಲ್ಜಿಂಗ್ ಇದೆ, ಫೇಸಿಗೆ ಒಂದು ಸ್ವಲ್ಪ ಇಚ್ಚಿಂಗ್ ಇರಬಹುದು, ಬಟ್ ಮನಸ್ಸಿಗೆ ಇಚ್ಚಿಂಗ್ ಇಲ್ವಲ್ಲ. ಅದಕ್ಕೆ ಮನಸ್ಸನ್ನು ಏನು ಮಾಡಬೇಕು, ಸದಾ ಪರಮಾತ್ಮನಲ್ಲಿ. ನೆನ್ನೆನೂ ರೆಕಾರ್ಡ್ ಮಾಡ್ಬೋದಾಗಿತ್ತು, ಆದರೆ ನನ್ನ ಮೂತಿ ಹನುಮಂತನ ಥರ ಆಗೋಗಿತ್ತು. ಹನುಮಂತನ ಮೂತಿ ನೋಡಿಬಿಟ್ಟು ನನಗೆ ಸಾವಿರಾರು ಮೆಸೇಜಸ್ ಕಳಿಸೋ ಬದಲಾಗಿ ಅದನ್ನು ವಿಡಿಯೋ ಹಾಕಿ ರೆಕಾರ್ಡ್ ಮಾಡಿದ್ದೀನಿ. ಹಾಗಾಗಿ ಅದು ಯೂಟ್ಯೂಬಲ್ಲಿ ನಾಳೆ ಬರುತ್ತೆ, ಎಲ್ಲರೂ ಸೇರಿ ಕೇಳೋಣ. ಪರಮಾರ್ಥದ ಸ್ವರೂಪ ಏನು, ಅದು ಪರಮಾರ್ಥ ಹೇಗೆ ಸಾಧಿಸುತ್ತದೆ, ಅದರಲ್ಲಿ ಪ್ರೇಮ ಹೇಗೆ ಬರುತ್ತದೆ, ಅದನ್ನು ಹೇಗೆ ಹಾಗೂ ಏಕೆ ಗುಪ್ತವಾಗಿ ಇಡಬೇಕು, ಪರಮಾರ್ಥದಲ್ಲಿ ಪ್ರಪಂಚದ ಸ್ಥಾನವೇನು, ಅದನ್ನು ಹೇಗೆ ಬೆಳೆಸಬೇಕು, ಪರಮಾರ್ಥದ ಸೂತ್ರಗಳು ಯಾವುವು ಮುಂತಾದ ಎಲ್ಲ ವಿಷಯಗಳ 6ನೆಯ ತಿಂಗಳದ 30 ಪುಟಗಳಲ್ಲಿ ಉಲ್ಲೇಖವಾಗಿರುತ್ತದೆ. ಪೇಜ್ ನಂಬರ್ 7, ರೋಮನ್ ನಂಬರ್ ಪೇಜ್ ನಂಬರ್ 7ನಲ್ಲಿ ಮನೋಗತ ಆದಮೇಲೆ ಎಲ್ಲ ತಿಂಗಳದ್ದು ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು ಈ ತಿಂಗಳಲ್ಲಿ, ಎಲ್ಲರೂ ಸೇರಿ ನೋಡೋಣ. ಆ ಪರಮಾರ್ಥವನ್ನು ಹೇಗೆ ಸಾಧಿಸಬೇಕಪ್ಪ, ನಾವೆಲ್ಲರೂ ಸೇರಿ ಸಾಧಿಸೋಣ. ಮತ್ತು ಇದೇ ಜನ್ಮದಲ್ಲಿ ಆ ಭಗವಂತನ ಪ್ರಾಪ್ತಿಯ ತಳಮಳ ಇಲ್ಲ ಅಂದರೆ ಬೆಳೆಸ್ಕೊಳ್ಳೋಣ. ಪ್ರೇಮ ಉಂಟಾಗಿದರೆ ಅವನನ್ನು ಪಡ್ಕೊಳ್ಳೋ ಸಾಧ್ಯತೆಯನ್ನು ನಾವು ಮುಂದುವರಿಸ್ಕೊಂಡು ನಾವು ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋಣ. ಏನು ಹೇಳ್ತಾರೆ ಶ್ರೀ ಮಹಾರಾಜರು, ಯಾರಿಂದ ಎಲ್ಲ 1 ಜೂನ್ ಕರ್ತೃತ್ವ ಭಾವ ಬಿಡುವುದೇ ಪರಮಾರ್ಥ. 1 ಜೂನ್ ಕರ್ತೃತ್ವ ಭಾವ ಬಿಡುವುದೇ ಪರಮಾರ್ಥ. ಪರಮಾರ್ಥದ 30 ದಿವಸ ಪುಟಗಳಲ್ಲಿ ಬೇರೆ ಬೇರೆ ಡೆಫಿನೇಷನ್ಸ್ ಮುಖೇಣ ಬೇರೆ ಬೇರೆ ರೀತಿಯಲ್ಲಿ ಬಗೆಯಾದ ರೀತಿಯಲ್ಲಿ, ಹೆಂಗೆ ಊಟದಲ್ಲಿ ಎಲ್ಲ ಛಪ್ಪನ್ ಭೋಗಿರುತ್ತೋ ಆ ರೀತಿಯಲ್ಲಿ ಪರಮಾರ್ಥದಲ್ಲೂ ಕೂಡ ಇದು ये समझ में आया तो ठीक है, वो समझ में आया तो ठीक, प्लान ए नहीं तो प्लान बी नहीं तो सी नहीं तो A to Z में जो भी प्लान हमको सूट होगा वो प्लान महाराज ने हमको दिया है. कर्तृत्व भाव, डूअरशिप, मैंने किया है, मैं करता हूँ, ये भावना छोड़कर भावा मीन्स भावना अंदर से आता है कि मैंने किया है, उस भाव को छोड़कर करना, कर्म करना, कर्तव्य करना ही परमार्थ है. परम अर्थ को साधना, परम अर्थ यानी भगवंत की प्राप्ति करना. भगवत प्राप्ति कहो, परम अर्थ कहो, सब बात एक ही है. ಹಗ್ಗವನ್ನು ಹಾವು ಎಂದು ತಿಳಿದವನು ಬದ್ಧನು, ಆದರೆ ಹಗ್ಗವನ್ನು ಹಗ್ಗವೆಂದು ತಿಳಿದವನು ಮುಕ್ತನೆಂದು ತಿಳಿಯಬೇಕು. ಇದು ಉಪನಿಷದ್ ವಾಕ್ಯ. ಹಾಗಾಗಿ ಉಪನಿಷದ್ದು ಹಾಕಿದ್ದಾರೆ ಮಹಾರಾಜರು, ಮತ್ತು ಭಗವದ್ಗೀತಾ ಹಾಕಿದ್ದಾರೆ, ಭಾಗವತ ಹಾಕಿದ್ದಾರೆ. ಎಲ್ಲವನ್ನೂ ಸರಳವಾಗಿ ಬಿಡಿಸಿ ಹೇಳ್ತಾರೆ. ಹಗ್ಗ ಹಾವಿಂದು ಒಂದು ಉದಾಹರಣೆ ಏನಿದೆ, ರೂಪಕ ಎದಕ್ಕೆ ಕೊಡ್ತಾರಪ್ಪ, ಇನ್ ಕಂಪ್ಯಾರಿಸನ್ ಇಟ್ ಈಸ್ ಯೂಸ್ಡ್ ಇನ್ ಉಪನಿಷದ್ ವಾಕ್ಯಾಸಲ್ಲಿ ಶ್ಲೋಕವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹಗ್ಗ ಹಾವು, ಕ್ಲೇ ಆ್ಯಂಡ್ ದ ಪಾಟ್, ಗೋಲ್ಡ್ ಆ್ಯಂಡ್ ಗೋಲ್ಡ್ ಆರ್ನಮೆಂಟ್ಸ್ನ, ದೀಸ್ ಆರ್ ಆಲ್ ದ ಕಾಮನ್ ಎಕ್ಸಾಂಪಲ್ಸ್ ಕೋಟೆಡ್ ಇನ್ ಉಪನಿಷತ್ಸ್. ಇದನ್ನೇ ಅವ್ರು ತೊಗೊಂಡು ಹೇಳ್ತಾ ಇದ್ದಾರೆ ಮಹಾರಾಜರು. ಬದ್ಧ ಅಂದರೆ ಯಾರು, ಇಗ್ನೋರೆಂಟ್, ಅಜ್ಞಾನಿ. ಬಂಧನದಲ್ಲಿರೋನು ಬದ್ಧ. ಮುಕ್ತ ಅಂದರೆ ಯಾರು, ರೂಮಲ್ಲಿ ಹೋದೆ ನಾನು, ಹಗ್ಗ ಇತ್ತಲ್ಲಿ
ಕತ್ಲೆದಲ್ಲಿ ನಾನು ಲೈಟ್ ಹಾಕಿದ್ರೆ ಹಗ್ಗದ ಮೇಲೆ ಕಾಲಿಬಿಟ್ಟು ಅಯ್ಯೋ ಹಾವು 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 ಅಂತ ಕೂಕ್ಕೊಂಡೆ. ಲೈಟ್ ಹಾಕೋದು ಕೂಡಲೇ ಗೊತ್ತಾಯಿತು, ಅಯ್ಯೋ ಇದು ಹಗ್ಗನೇ ಅಲ್ವಾ. ಈಗ ಎಷ್ಟೊತ್ತು ಬೇಕಾಯಿತು ನಮಗೆ ಬದ್ಧ ಆಗಲಿಕ್ಕೆ? ನೋ ಸೆಕೆಂಡ್ಸ್ ನಾನು ಬಂಧನದಲ್ಲಿ ಸಿಕ್ಕಾಕೊಂಡೆ, ಹಗ್ಗನ ಹಾವು ಅಂದ್ಕೊಂಬಿಟ್ಟು. ಯಾಕೆ? ಅಲ್ಲಿ ಕತ್ಲೆ ಇತ್ತು. ಲೈಟ್ ಹಾಕೋದು ಕೂಡಲೇ ಏನಾಯಿತು? ಕತ್ಲೆ ಹೋಯಿತು. ಬೆಳಕು ಬಂದ ಕೂಡಲೇ ಏನಾಯ್ತು? ಅಲ್ಲಿ ಹಗ್ಗ ಹಾವಲ್ಲ, ಹಗ್ಗನೇ ಇದೆ ಅಂತ ತಿಳಿದ ಕೂಡಲೇ ನಾನೇನಾದೆ ಅದರದಿಂದ, ಆ ವಿಚಾರದಿಂದ ಐ ಆಮ್ ಫ್ರೀ, ಮುಕ್ತ. ನಾವು ಎಲ್ಲ ವಿಚಾರದ ಒಂದೊಂದು ವಿಚಾರದ ಬಂಧದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಹಾಗಾಗಿ ಎಷ್ಟು ವಿಚಾರಗಳಿಂದ ಮುಕ್ತಿ ಹೊಂದುತ್ತೇವೆ? ಗುರುಗಳಂತಿದ್ರು, ಒಂದೊಂದು ಎಲೆ ಕೀಳ್ತಾ ಕುತ್ಕೋತೀಯ ನಮ್ಮ ಮರದ್ದು. ಇವತ್ತು ಈ ಎಲೆ ಕಿತ್ತಾಕ್ದೆ, ಆ ಎಲೆ ಕಿತ್ತಾಕ್ದೆ, ಈ ವಿಚಾರ ಕಿತ್ತಾಕ್ದೆ, ಆ ವಿಚಾರ ಕಿತ್ತಾಕ್ದೆ ಅಂದರೆ ಪುನಃ ರಕ್ತ ಬೀಜಾಸುರು ಹೇಳ್ತಾನೆ ಇರ್ತವೆ. ಯಾರ್ಯಾರನ್ನು ಕಿತ್ತಾಕ್ತಿ ನೀನು? ಒಮ್ಮೆಲೆಗೆ ಮನಸ್ಸನ್ನು ಕಿತ್ತು ಆಚೆ ತೆಗೆದು ಒಗೆದು ಏನು ಮಾಡಬೇಕು? ಮನಸ್ಸನ್ನು ನೋಡಬೇಕೇ ವಿನಃ ಸಾಕ್ಷಿ ಭಾವದಿಂದ ಯು ಶುಡ್ ನಾಟ್ ರಿಯಾಕ್ಟ್ ಟು ದ ವರ್ಲ್ಡ್ ಆ್ಯಂಡ್ ಇಟ್ಸ್ ಥಾಟ್ಸ್. ಡೋಂಟ್ ಕೀಪ್ ಆನ್ ಪ್ಲಕ್ಕಿಂಗ್ ಡೇ ಬೈ ಡೇ. ಇವತ್ತೊಂದು ದಿವಸ ಎಲೆ ಕೀಳ್ತೀನಿ, ಈ ಎಲೆ ದಿವ್ಸಕ್ಕೆ 50 ಎಲೆ ಕೀಳ್ತೀನಿ, 1000 ಎಲೆ ಕೀಳ್ತೀನಿ, ಯಾವತ್ತೂ ಮುಗಿಲಾರ್ದ ಕತೆ ಅದು. ಒಂದು ಕ್ಷಣದಲ್ಲಿ ನಾನು ಬದ್ಧನಾದೆ, ಅದೇ ಕ್ಷಣದಲ್ಲಿ ನಾನು ಮುಕ್ತನಾದೆ. ಸೊ ಒಂದು ಕ್ಷಣದಲ್ಲೇ ನನಗೆ ಮುಕ್ತಿ ಸಿಗಲಿಕ್ಕೆ ಸಾಧ್ಯತೆ ಉಂಟು. ಎಲ್ಲಿಂದ? ವಿಚಾರಗಳಿಂದ. ವೆನ್ ಯು ಡ್ರಾಪ್ ಇಮಿಡಿಯೇಟ್ಲಿ ಯು ಆರ್ ಮುಕ್ತ. ಇಟ್ ಈಸ್ ನಾಟ್ ಸಮ್ವೇರ್ ಎಲ್ಸ್. ನಾನು ಅವಾಗ ಮುಕ್ತಿ ಹೊಂದುತ್ತೇನೆ, ಇವಾಗ ಮುಕ್ತಿ ಹೊಂದುತ್ತೇನೆ ಅಲ್ಲ. ಸತ್ಯದ ಜ್ಞಾನ ಮಾಡಿಕೊಳ್ಳುವುದೇನೆಂದರೆ ಮುಕ್ತ ಅವಸ್ಥೆಯೇ ಆಗಿರುತ್ತದೆ. ಸತ್ಯದ ಜ್ಞಾನ ಏನು? ಸದ್ವಸ್ತುವಿನ ಜ್ಞಾನ ಅಂದ್ರೇನು? ಒಳಗೆ ಯಾರು ಕೂತಿದ್ದಾನೋ, ಈ ದೇಹ ಮನಸ್ಸು ಬುದ್ಧಿನ ನಡೆಸ್ತಾ ಇರೋವನು ಅವನು. ಈ ಮನಸ್ಸು ನಡೆಸ್ತಾ ಇಲ್ಲ ಅನ್ನೋದು ಜ್ಞಾನ ಮಾಡ್ಕೊಳ್ಳೋದಕ್ಕೆ ಮುಕ್ತಾವಸ್ಥೆ ಅನ್ನೋದು. ನಮ್ಮ ಬದ್ಧಾವಸ್ಥೆಯನ್ನು ನಾವೇ ನಿರ್ಮಾಣ ಮಾಡಿಕೊಂಡಿರುತ್ತೇವೆ. ಯಾಕೆಂದರೆ ನಾನು ಬಂಧನದಲ್ಲೇ ಸಿಕ್ಕಾಕೊಂಡಿದ್ರೆ ಇಷ್ಟ. ಯಾಕೆ ಜನ ಅಚ್ಚ ಮಾಡ್ತಾರೆ, ಸಿಂಪತಿ ಮಾಡ್ತಾರೆ. ನಾನು ವಿಕ್ಟಿಮ್ ಕಾರ್ಡಾಗಿ ಪ್ಲೇ ಮಾಡ್ಬೋದು. ನನಗೆ ಹುಷಾರಿಲ್ಲ ರೀ, ನೋಡಿ ನನಗೆ ಹಿಂಗಾಗ್ಬಿಟ್ಟಿದೆ ರೀ, ಏನು ಮಾಡಲಿ ರೀ ನಾನು, ನೀವೆಲ್ಲ ಬಂದು ಅಚ್ಚ ಮಾಡಬೇಕು. ಅವಾಗಿದು ಒಳಗಿರೋದಕ್ಕೆ ವಾ ನೋಡಿದ್ರೆ ಎಷ್ಟು ಜನ ನನ್ನ ಅಚ್ಚ ಮಾಡ್ತಿದ್ದಾರೆ ಅನ್ನೋದ್ರಲ್ಲಿ ಬದ್ಧಾವಸ್ಥೆದಲ್ಲೇ ಕೂತಿರತ್ತದು. ಬದ್ಧಾವಸ್ಥೆಯನ್ನು ಅಂದರೆ ಈ ಬಂಧನನ ನಾನು ನಿರ್ಮಾಣ ಮಾಡ್ಕೊಂಡೀನಿ. ನನ್ನ ಮಾತು ಇವರು ಕೇಳೋದಿಲ್ಲ, ನನ್ನ ಮಾತು ಒಪ್ಕೊಳ್ಳೋದಿಲ್ಲ ಅಂದರೆ ಬಂಧನದಲ್ಲಿ. ನನ್ನ ಮಾತು ಕೇಳೋದು ಕೂಡಲೇ ನಾನು ಮುಕ್ತಿ ಹೊಂದ್ಬಿಟ್ಟೆ. ನನ್ನ ಮಾತು ಕೇಳಿಬಿಟ್ರು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಲ್ಲ ಮನಗೆ. ಆ ಕ್ಷಣಕ್ಕೆ ಮನಸ್ಸು ಮುಕ್ತಿ ಹೊಂದ್ಬಿಡುತ್ತೆ. ವಿಚಾರದಿಂದ ಮುಕ್ತಿ ಹೊಂದುತ್ತೆ. ಅದಕ್ಕೆ ಬದ್ಧ ಆಗದೇ ಬೇಡವಲ್ಲ. ನಾವು ಯಾವಾಗಲೂ ಮುಕ್ತರಾಗೇ ಇದ್ದೀವಿ, ಪರಮೇಶ್ವರನಾಗಿದ್ದೀವಿ ಅಂದಮೇಲೆ ನಾವು ಯಾವಾಗಲೂ ಮುಕ್ತ. ಭಗವಂತ ಹೆಂಗಿದ್ದಾನೆ? ಆನಂದವಾಗಿರ್ತಾನೆ. ಅವನು ಯಾವ ಮಾತಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಹತ್ರೇನು, ನಾವು ಕರೆದ್ರೇನು, ನಾವು ಬಿಟ್ರೇನು ಅವನು ತಲೆ ಕೆಡಿಸ್ಕೋತಾನ? ಇಲ್ಲ. ಕಾಳಜಿ, ತಳಮಳ, ದುಃಖ ಇವು ಬದ್ಧತನದ ಲಕ್ಷಣವಾಗಿರುತ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ಆನಂದದಲ್ಲಿ ಇರುವುದು ಮುಕ್ತತೆಯ ಲಕ್ಷಣವಾಗಿರುತ್ತದೆ. ಈಗ ಕಾಳಜಿ ಮಾಡೋರು, ತಳಮಳ ಉಂಟಾದವರು, ಈ ಕೆಲಸ ಆಗ್ತಿಲ್ಲ ದುಃಖ ಮಾಡೋರು, ಇವರೆಲ್ಲ ಬದ್ಧತನ. ಅದಕ್ಕೆ ನಮ್ಮನ್ನು ನಾವು ಅವಲೋಕನ ಮಾಡಬೇಕು. ನಾನು ಎಲ್ಲಿದ್ದೀನಿ? ಮುಕ್ತ ಅವಸ್ಥೆಯಲ್ಲಿ ಹೋಗ್ತಾ ಇದ್ದೀನೋ ಅಥವಾ ಇನ್ನೂ ಬದ್ಧನಾಗೆ ಬಿದ್ದಾಡ್ಕೊಂಡು ಒದ್ದಾಡ್ತಿದ್ದೀನೋ? ನಾನು ಕಾಳಜಿ ಮಾಡಿದ್ರೇನು, ಚಿಂತೆ ಮಾಡಿದ್ರೇನು, ದುಃಖ ಪಟ್ರೇನು, ಅವತ್ತಿನ ದಿವಸಕ್ಕೆ ಏನು ಕೆಲಸಗಳು ಹೆಂಗಾಗಬೇಕಾಗಿದೆಯೋ ಪರಮಾತ್ಮನ ಇಚ್ಛೆ ಅಂತಲೇ ಆಗುತ್ತದೆ. ನೆನ್ನೆ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ, ಪರಮಾತ್ಮ ಮಾಡೋಕ್ಕೆ ಬಿಡಲಿಲ್ಲ. ಇವತ್ತು ಮಾಡೋಕ್ಕೆ ಬಿಟ್ಟಿದ್ದಾನೆ, ಅವನ ಇಚ್ಛೆ ಅವನು ಮಾಡ್ತಾನೆ. ಹಾಗಾಗಿ ಅಲ್ಲಿ ಕಾಳಜಿ ಮಾಡೋದನ್ನ ಅಯ್ಯೋ ನೆನ್ನೆ ರೆಕಾರ್ಡೇ ಮಾಡೋಕ್ಕಾಗಲಿಲ್ಲಲ್ಲಪ್ಪ ಪರಮಾತ್ಮ. ಇಲ್ಲ, ಪ್ರವಚನ ಓದಿದೆ, ನಾನು ಆಡಿಯೋನು ರೆಕಾರ್ಡ್ ಮಾಡಿಟ್ಟೆ, ಅವ್ರಿಗೆ ಕಳಿಸ್ದೆ. ಆದರೆ ನಾನು ವಿಡಿಯೋದಲ್ಲಿ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ಕಾಳಜಿ ಮಾಡೋದು ಏನಿದೆ ಅದರಲ್ಲಿ? ಅಥವಾ ದುಃಖ ಪಡೋದು ಏನಿದೆ? ಅಥವಾ ಬೇಜಾರಾಗೋದು ಏನಿದೆ? ಏನೂ ಇಲ್ಲ. ಅವತ್ತು ಹಿಂಗೆ ಆಗಲಿಲ್ಲ ಕೆಲಸ, ನೀನು ಇಚ್ಛೆ ಕಣಪ್ಪ. ಇವತ್ತು ನೀ ಮಾಡಿಸ್ತಾ ಇದೆಯಾ, ಇದೂ ನೀನು ಇಚ್ಛೆ ಕಣಪ್ಪ. ಅದಕ್ಕೆ ನಾವು ನೋಡಬೇಕು ನಾವು ಎಲ್ಲಿದ್ದೀವಿ, ವೇರ್ ವಿ ಸ್ಟ್ಯಾಂಡ್. ಮುಕ್ತ ಅವಸ್ಥೆಯ ದಾರಿದಲ್ಲಿ ಹೋಗ್ತಾ ಇದ್ದೀನೋ ಅಥವಾ ಇನ್ನೂ ಬದ್ಧರಾಗಿ ಬಂಧನದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನೋ? ಜಾಗೃತವಾಗಿ ಇರುವುದಂದರೆ ಮುಕ್ತ ದಶೆಗೆ ಬರುವುದೇ ಅಂದರ್ಥ. ಜಾಗೃತ, ಆಲ್ವೇಸ್ ಯು ಆರ್ ಅಲರ್ಟ್ ವಾಟ್ ಯು ಆರ್ ಡೂಯಿಂಗ್ ಇಟ್. ಯು ಶುಡ್ ಬಿ ಅಲರ್ಟ್. ಯು ಶುಡ್ ಹ್ಯಾವ್ ಕ್ಲಾರಿಟಿ ಇನ್ ಲೈಫ್ ಫಾರ್ ವಾಟ್ ಯು ಆರ್ ಡೂಯಿಂಗ್, ನಾಟ್ ಗೆಟಿಂಗ್ ಕ್ಯಾರಿಡ್ ಅವೇ. ಜಾಗೃತ ಅಂದರೆ ಏನಪ್ಪ? ನನ್ನನ್ನು ಕೊಂಡಾಡಿದ್ರಿ, ನನಗೆ ಭಾಳ ಒಳ್ಳೇದನ್ನಿಸ್ತು. ನನ್ನನ್ನು ಕೊಂಡಾಡಲಿಲ್ಲ, ನನಗೆ ಬೇಜಾರಾಯಿತು. ನಾನು ಏತಕ್ಕಾಗಿ ಬಂದಿದ್ದೀನಿ ಇಲ್ಲಿ ಇದನ್ನು ನಿರೂಪಣೆ ಮಾಡೋದು? ಯಾರಿಂದ ವಾವ ಪಡ್ಕೊಳ್ಳೋಕ್ಕಲ್ಲ, ಪರಮಾತ್ಮ ಕೊಟ್ಟಿರುವುದೊಂದು ಕೆಲಸ. ಯಾರ ಮನಸ್ಸಿಗೆ ಮುಟ್ಟಬಹುದು, ಯಾರ ಮನಸ್ಸಿಗೆ ಚುಚ್ಚಬಹುದು, ಯಾರ ಮನಸ್ಸಿಗೆ ಸತ್ಯ ಹೇಳಿದ್ದಕ್ಕೆ ಅವ್ರಿಗೆ ಬೇಜಾರು ಅನ್ನಿಸ್ಬಹುದು. ಆದರೆ ಈ ಕೆಲಸ ಬಿಟ್ಟು ಕೊಡ್ಲಿಕ್ಕಾಗತ್ತಾ? ಇಲ್ಲ. ಆದರೆ ಕೆಲಸ ಕೊಟ್ಟಿರೋದನ್ನು ಚಾಚು ತಪ್ಪದಲ್ಲೇ ಮಾಡಬೇಕು. ಅದು ನಾವು ನಡೆಯೋ ಹಾದಿ ಅದು. ಆದರೆ ಯಾರಿಗೆ ಏನು ಅನಿಸುತ್ತದೆ ಅದು ಅವ್ರ ಮನಸ್ಸು ಮಾತಾಡ್ತಿದೆ. ಇಫ್ ಯು ಗೆಟ್ ಕ್ಯಾರಿಡ್ ಅವೇ ಬೈ ದ ಪೀಪಲ್ಸ್ ಒಪಿನಿಯನ್, ದೆನ್ ಯು ಕೆನಾಟ್ ಲೀವ್ ಯುವರ್ ಲೈಫ್ ಫಾರ್ ವಾಟ್ ಯು ಹ್ಯಾವ್ ಕಮ್ ಆನ್ ದಿಸ್ ಅರ್ತ್. ಅದನ್ನು ಮಾಡೇ ಮಾಡ್ತಾರೆ ಅವರು.
ಯಾರಿಗೆ ಸ್ಟ್ರೇಟಾಗಿ ನೇರವಾಗಿ ಹೇಳಿದ ಮಾತು ನನಗೆ ನೀವು ಹೇಳಿದ್ರಿ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಏನೂ ಮಾಡಲಿಕ್ಕೆ ಬರೋದಿಲ್ಲ. ಅದು ಅವರ ಮನಸ್ಸಿನ ಬಂಧನದಲ್ಲಿ, ಬದ್ಧತೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಅದಕ್ಕೆ ಪ್ರತಿಯೊಂದು ಮಾತು ಅವ್ರಿಗೆ ಹಂಗೆ ಅನ್ಸುತ್ತೆ. ಎಕ್ಸ್ಪೆಕ್ಟೇಷನ್, ಅಪೇಕ್ಷೆ. ನನಗೆಲ್ಲರೂ ಅಚ್ಛಾನೇ ಅನ್ನಬೇಕು ಅನ್ನೋದು ಅಪೇಕ್ಷೆ ಇಟ್ಕೊಂಡಾಗ ಡೆಫಿನೆಟ್ಲಿ ದಟ್ ವಿಲ್ ಹರ್ಟ್ ಯು. ನನ್ನದು ನನ್ನ ಹತ್ತಿರವೇ ಇರುತ್ತದೆ, ಆದರೆ ಅದರ ಅರಿವು ಇಲ್ಲದಂತಾಗಿದೆ. ನನ್ನದು ನನ್ನ ಹತ್ರನೇ ಇದೆ, ಅದು ಹೊರಗಡೆಯಿಂದ ಯಾರೂ ಕೊಡೋದಿಲ್ಲ. ಅದನ್ನೇ ಗುರು ಬಂದು ತಿಳಿಸ್ಕೊತಾನಪ್ಪ, ಅದು ನಿನ್ನ ಹತ್ರನೇ ಇದೆ ವಸ್ತು. ಭಗವಂತ ಎಂಬುವ ವಸ್ತು ನಿನ್ನ ಹತ್ರ ಇದೆ, ಹೊರಗಡೆಯಿಂದ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಆನಂದವನ್ನು ನೀನು ಒಳಗೆ ಪಡ್ಕೋಬೇಕಾಗಿದೆ. ಭಗವಂತನನ್ನು ಮರೆತಿರೋದ್ರಿಂದಲೇ ನಾವು ದೇಹಧಾರಿ ಎಂದು ಅನ್ನತೊಡಗುತ್ತೇವೆ. ದೇಹವು ನನ್ನ ನಿಯಂತ್ರಣದಲ್ಲಿ ಇಲ್ಲ ಅಂದ ಮೇಲೆ ನಾನು ದೇಹಧಾರಿ ಎಂಬುದು ಸಿದ್ಧವಾಗಲಿಲ್ಲ. ನಾನು ಈ ದೇಹ ಅಂದರೆ ನನಗೆ ಗೊತ್ತಿರಬೇಕಾಗಿತ್ತು, ನನಗೆ ಎಲರ್ಜಿ ಆಗುತ್ತೆ. ಸೊ ನನಗೆ ಗೊತ್ತಿರಬೇಕಲ್ವ, ಐ ಶುಡ್ ಬಿ ಅವೇರ್ ಆಫ್ ದಟ್. ಈ ಬಾಡಿ ನಾನು ಅಂತಂದಮೇಲೆ ನನಗೆ ರಿಯಾಕ್ಷನ್ ಆಗತ್ತೆ ಅನ್ನೋದು ನನಗೆ ಗೊತ್ತಾಗಬೇಕು. ಯಾಕೆ ಗೊತ್ತಾಗಲಿಲ್ಲ ಅಂದರೆ ನನ್ನ ನಿಯಂತ್ರಣದಲ್ಲಿ ಇದು ಒಳಗಿನ ಕೆಲಸ ಆಗ್ತಿರೋದು ನನ್ನ ನಿಯಂತ್ರಣದಲ್ಲಿ ಇಲ್ಲ. ಬ್ಲಡ್ ಒಳಗೆ ಏನು ಪ್ರಾಬ್ಲಮ್ ಇದೆ ಅಥವಾ ಏನು ಸರಿ ಇದೆ ಅನ್ನೋದು ಬ್ಲಡ್ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗತ್ತೆ ನಮಗೆ. ಅದಕ್ಕಿಂತ ಮುಂಚೆ ಗೊತ್ತಾಗತ್ತಾ? ಇಲ್ಲ. ನಾವು ಕರ್ತೃತ್ವ ಭಾವವನ್ನು ನಮ್ಮ ಕಡೆಗೆ ತೆಗೆದುಕೊಳ್ಳುವುದರಿಂದ ಅದರೊಂದಿಗೆ ಸುಖ ದುಃಖಗಳು ಕೂಡ ನಮ್ಮ ಕಡೆಗೆ ಬರುತ್ತದೆ. ನನಗೆ ಸುಖವೂ ಇಲ್ಲ, ದುಃಖವೂ ಇಲ್ಲ ಎಂದು ಅನಿಸುವವನು ಮುಕ್ತನೆಂದು ತಿಳಿಯಬೇಕು. ಮುಕ್ತ ಅಂದರೆ ಆ ಸ್ಥಿತಪ್ರಜ್ಞನ ಲಕ್ಷಣಗಳು ಮಹಾರಾಜರು ಹೇಳ್ತಿದ್ದಾರೆ. ಸುಖನೂ ಇಲ್ಲ, ದುಃಖನೂ ಇಲ್ಲ ಅಂದರೆ ಏನಪ್ಪ, ಇದು ಹಿಂಗಾಗಿದೆ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ, ದುಃಖದಲ್ಲಿ ಕೂತ್ಕೊಂಡ್ರೆ ಇಲ್ಲ. ಸುಖ, ಎಲ್ಲ ಸರಿ ಇದೆ, ನಾನು ಚಂದ ಕಾಣಿಸ್ತೀನಿ, ಅದೂ ಇಲ್ಲ, ಇದೂ ಇಲ್ಲ, ಏನೂ ಇಲ್ಲ. ಆದರೆ ನಾವು ಕರ್ತೃತ್ವ ಭಾವ ನಮ್ಮ ಕಡೆ ತಗೋತೀವಲ್ವಾ, ನನ್ನ ಬಾಡಿ ಮೇಲೆ ನನಗೆ ಕಂಟ್ರೋಲ್ ಇಲ್ಲ, ನಾನು ಇದನ್ನು ಸರಿ ಮಾಡಲಿಕ್ಕಾಗಲಿಲ್ಲ ಅಥವಾ ಇದಕ್ಕೆ ಔಷಧಿ ತಗೋಬೇಕಾಗಿತ್ತು, ಇದರ ಮೇಲೆ ಕಂಟ್ರೋಲ್ ನನಗಿಲ್ಲ ಅಂದಮೇಲೆ ವಿಚಾರ ಮಾಡಿ ನಾವು ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಂಥ ವಿಪರ್ಯಾಸ, ಮೂರ್ಖತನದ ಮಾತಪ್ಪ. ನಾನು ನನ್ನ ಮಗಳನ್ನು ಕಂಟ್ರೋಲ್ ಮಾಡಿಬಿಡ್ತೀನಿ, ನಾನು ನನ್ನ ಮಕ್ಕಳನ್ನ ಕಂಟ್ರೋಲ್ ಮಾಡಿಬಿಡ್ತೀನಿ, ನಾನು ನನ್ನ ಹೆಂಡ್ತಿನ ಕಂಟ್ರೋಲ್ ಮಾಡ್ತೀನಿ, ಹೊರಗಡೆ ಸಾಧಕರನ್ನು ಕಂಟ್ರೋಲ್ ಮಾಡ್ತೀನಿ ಅನ್ನೋದು ಎಂಥ ಒಂದು ವಿಪರ್ಯಾಸದ ಮಾತು. ಇದನ್ನು ವಿಚಾರ ಮಾಡಬೇಕು ನಾವು. ದೇಹ ನಮ್ಮ ಕಂಟ್ರೋಲಲ್ಲಿ ಇದ್ದಿದ್ದರೆ ನಮಗೆ ಯಾವ ಜಡ್ಡು ಜಾಪತ್ರೆ ಆಗಲೇಬಾರ್ದಲ್ವ. ಆರ್ಥ್ರೈಟಿಸ್ ಆಗಬಾರ್ದು, ಯಾವುದು ಇದಾಗಬಾರ್ದು, ಕೈ ನೋವು ಆಗಬಾರ್ದು, ಕಾಲು ನೋವು ಆಗಬಾರ್ದು. ಅದರದಿಂದನೇ ಗೊತ್ತಾಗುತ್ತೆ ದೇಹ ನಮ್ಮ ಕಂಟ್ರೋಲಲ್ಲಿಲ್ಲ, ಅವನ ಕಂಟ್ರೋಲಲ್ಲಿರೋದು. ನಮ್ಮ ಪ್ರಾರಬ್ಧದ ಕಂಟ್ರೋಲ್ನಲ್ಲಿದೆ ಈ ದೇಹ. ಅದಕ್ಕೆ ಯಾವ್ಯಾವ ಸಮಯಕ್ಕೆ ಏನೇನು ಆಗಬೇಕಾಗಿರುತ್ತೋ ಅದು ಅದೇ ಆಗತ್ತೆ. ಯಾರೋ ಒಬ್ರು ಹೋಗ್ತಿದ್ರದೆ ಸ್ಕೂಟ್ರಿಂದ ಬಿದ್ದೋಗ್ಬಿಟ್ರಂತೆ ಪಾಪ. ಬಿದ್ದೋಗಿ ಅವರಿಗೆ ಆಪ್ರೇಷನ್ ಆಗಿ ರಾಡ್ ಹಾಕಿ ಎಲ್ಲ ಮಾಡಿದ್ರು ಕೆಲಸ. ಅವರೇನು ಎದ್ದ ತಕ್ಷಣ ಅವ್ರಿಗೆ ಗೊತ್ತಿತ್ತಾ ಇವತ್ತು ಅವ್ರು ಬೀಳ್ತಾರೆ ಅಂತ? ಇಲ್ಲ. ಅಂದರೆ ದೇಹ ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಅದು ಪ್ರಾರಬ್ಧದ ಅಧೀನವಾಗಿದೆ ದೇಹ. ಇಟ್ ಹ್ಯಾಪನ್ಸ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ದಟ್ ಓನ್ಲಿ. ನಥಿಂಗ್ ಈಸ್ ಗೋಯಿಂಗ್ ಟು ಚೇಂಜ್. ವಾಟ್ ಯು ಹ್ಯಾವ್ ಟು ಚೇಂಜ್ ಯರ್ ಈಸ್ ಯು ಆರ್ ಚೇಂಜಿಂಗ್. ದೃಷ್ಟಿಕೋನ ಚೇಂಜ್ ಮಾಡ್ಕೋಬೇಕು, ಮನಸ್ಸಿನ ಧೈರ್ಯ, ಆತ್ಮಬಲ ಬೆಳೆಸ್ಕೋಬೇಕು. ಅದಕ್ಕೆ ಭಗವಂತನಿಗೆ ಮೊರೆ ಹೊಕ್ಕಿ ಅವನ ನಾಮದ ಸ್ಮರಣೆಯಲ್ಲಿದ್ದಾಗ ಅವನದನ್ನು ಫೇಸ್ ಮಾಡೋಕ್ಕೆ ಶಕ್ತಿ ಕೊಡ್ತಾನೆ, ನಮಗೆ ಸ್ಟ್ರೆಂತ್ ಕೊಡ್ತಾನೆ. ವಾಟ್ ಯು ಕಾಲ್ ಆ್ಯಸ್ ವಿಲ್ ಪವರ್. ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ರು ಅವರು, ಆದರೂ ಹಿಂಗಾಯಿತು. ಸೊ ಒಳ್ಳೆ ಕೆಲಸ ಮಾಡಿದ್ರೇನು, ಕೆಟ್ಟ ಕೆಲಸ ಮಾಡಿದ್ರೇನು, ಅವತ್ತಿನ ದಿವಸಕ್ಕೆ 24 ಗಂಟೆಗಳಲ್ಲಿ ಏನಾಗಬೇಕು ಅಂತ ಇಚ್ಛೆ, ಪರಮಾತ್ಮನ ಇಚ್ಛೆ ಅಂತೆಯೇ ಘಟನೆಗಳು ನಡೀತಾ ಇರುತ್ತದೆ. ಘಟನೆಗೆ ಮನಸ್ಸನ್ನು ಹಾಕಿ ಅದಕ್ಕೆ ಒಳಪಟ್ಟು ಸುಖದಲ್ಲೂ ಉಬ್ಬಬೇಡಿ, ದುಃಖದಲ್ಲೂ ಕುಗ್ಗಬೇಡಿ ಅನ್ನೋದನ್ನೇ ಸರ್ವಸಂತರು ನಮಗೆ ಬೋಧನೆ ಮಾಡುತ್ತಾ ಬಂದು ಬೋಧನೆ ಮಾಡ್ತಾರೆ. ಪ್ರತಿ ಕಾಲದಲ್ಲೂ ಒಬ್ಬರು ಸಂತರು ಹೋದರೆ ಇನ್ನೊಬ್ಬರು ಬರ್ತಿರ್ತಾರೆ. ಯಾಕೆ? ಪೀಪಲ್ ಶುಡ್ ನಾಟ್ ಗೆಟ್ ಕ್ಯಾರಿಡ್ ಅವೇ, ಬ್ರಿಂಗ್ ದೆಮ್ ಬ್ಯಾಕ್ ಟು ಪರಮಾತ್ಮ ಅಂತ. ಕರ್ತೃತ್ವ ಭಾವವು ಘಾತಕವಾಗಿರುತ್ತದೆ. ಇಟ್ ಈಸ್ ವೆರಿ ಡೇಂಜರಸ್. ನಾನು ಇಷ್ಟು ದೊಡ್ಡ ಮನೆಯನ್ನು ಕಟ್ಟಿದ್ದೇನು, ಪ್ರಪಂಚವನ್ನು ಉತ್ತಮ ರೀತಿಯಿಂದ ಮಾಡಿದ್ದೇನು ಎಂದು ಪ್ರಾಪಂಚಿಕನಿಗೆ ಅಭಿಮಾನ ಅನಿಸುತ್ತದೆ. ನಾನು ನೋಡ್ಕೊಂಡೆ ರೀ, ನಾನು ನನ್ನ ಮಕ್ಕಳನ್ನ ಇಷ್ಟು ದೊಡ್ಡವ್ರು ಮಾಡಿದ್ದೀರಿ, ಅವ್ರು ಹೋದರೂ ಆದರೂ ಕೂಡ ನಾನು ದೊಡ್ಡವ್ರು ಮಾಡಿದೆ, ಹಿಂಗೆ ಮಾಡಿದೆ ರೀ, ಹಂಗೆ ಮಾಡಿದೆ ಅಂತ ನಾವೆಲ್ಲ ಈ ಎಲ್ಲ ಮಾತಲ್ಲಿ, ಪ್ರತಿಯೊಂದು ಮಾತಲ್ಲೂ ನಮ್ಮ ಕರ್ತೃತ್ವ ಭಾವ ತೋರಿಸ್ತಾ ಇರ್ತೀವಿ ಎಲ್ಲರಿಗೂ. ನಾನು ಅವ್ರ ಸೇವೆ ಮಾಡಿದೆ ರೀ, ನಾನೇ ಹೇಳಿದೆ ರೀ ಅವರಿಗೆ, ನಾನೇ ಕರ್ಕೊಂಬಂದೆ ರೀ ಸತ್ಸಂಗಕ್ಕೆ, ಎಲ್ಲಾದ್ರೂ ನಾನು. ಯಾಕೆ ಅಂದರೆ ಯು ವಾಂಟ್ ದ ಎಕ್ಸ್ಪೆಕ್ಟೇಷನ್, ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಪೀಪಲ್ ಟು ಟೆಲ್ ಯು ಗುಡ್. Other people's opinion matters to you most. You are not confident on yourself. ನನಗೆ ನನ್ನ ಬಗ್ಗೆ ನಂಬಿಕೆ ಇಲ್ಲ, ನನಗೆ ಜನರು ಒಪ್ಪಿಗೆ ಬೇಕಾ ಕೆಲಸ ಮಾಡಿದ್ದಕ್ಕೆ. ಎಸ್, ವೆರಿ ಗುಡ್ दीपाजी, आपने बहुत अच्छा काम किया. आज 4 जन बोलेंगे, कल 4 जन निकाल देंगे. तो वो ओपिनियन परमानेंट है क्या? नहीं. हम क्या कर रहे हैं, दूसरे लोगों ने अच्छा बोलना चाहिए. कितने दिन बोलेंगे जी?
4 दिन आप बोलेंगे, 10 दिन बोलेंगे, 1 महीना बोलेंगे, ज़्यादा से ज़्यादा 1 साल बोलेंगे, उसके बाद क्या बोर हो जाएंगे। दीपा जी गई, दूसरा कोई आएगा, उनको वाह वाह बोलेंगे, वेरी गुड बोलेंगे। तो मन का धर्म यही है, वो स्थिर नहीं रहता। आज एक को गुड बोलेंगे, कल दूसरे को बोलेंगे, तीसरे को बोलेंगे। तो हम ओपिनियन से क्यों कैरिड हो रहे हैं, ये सोचने वाली बात है। ಅದರಂತೆ ಸನ್ಯಾಸಿಯು ಮಠದ ಅಭಿಮಾನ ಹೊಂದುತ್ತಾನೆ. ಆದ್ದರಿಂದ ಈ ಕರ್ತೃತ್ವ ಭಾವನೆಯ ಬಾಧೆಯಿಂದ ಇಬ್ಬರೂ ಸಹಜವಾಗಿ ಬಿಡುಗಡೆ ಹೊಂದುವುದಿಲ್ಲ. ಈ ಕರ್ತೃತ್ವ ಭಾವವನ್ನು ಬಿಡಬೇಕೆಂದರೂ ಅದು ನಮ್ಮಿಂದ ಬಿಡುಗಡೆ ಆಗುವುದಿಲ್ಲ ಎಂಬ ಅನುಭವವು ನಮಗೆ ಯಾವಾಗಲೂ ಬರುತ್ತದೆ. ನಾನು ಬಿಡ್ತೀನಿ ಅಂದರೆ ಅದು ಬಿಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಭಗವಂತನ ಅಸ್ತಿತ್ವದ ಮನವರಿಕೆ ಆದರೆ ಮಾತ್ರ ಅದು ಕಡಿಮೆಯಾಗುತ್ತದೆ. ಭಗವಂತನ ಅಸ್ತಿತ್ವ, ಅಪ್ಪ ನಿನ್ನಿಂದ ಈ ಮಾಡ್ತಿರೋದು ಈ ಕೆಲಸ ವಿನಃ ನನ್ನ ಹತ್ರ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಈ ಮನಸ್ಸು ಒಪ್ಕೋಬೇಕು ಫಸ್ಟು. ಆ ಮನಸ್ಸು ಒಪ್ಕೊಳ್ಳೋದಿಲ್ಲ, ಅದು ಯಾವಾಗಲೂ ಅದರಲ್ಲೇ ಬಿದ್ದಿರುತ್ತೆ. ಅದು ದುಃಖದಲ್ಲಿ ಕಾಳಜಿದಲ್ಲಿ ಬಿದ್ದು ಬದ್ಧನಾಗೆ ಒಂದು ದಿವಸ ಹೋಗಿಬಿಡ್ತೀನಿ. ಗುರು ಬಂದರೂ ನಮ್ಮ ಜೀವನದಲ್ಲಿ ಉಪಯೋಗ ಆಗುವುದಿಲ್ಲ. ಆದ್ದರಿಂದ ಭಗವಂತನ ಅಖಂಡ ಸ್ಮರಣೆಯಲ್ಲಿ ಇರಬೇಕು ಹಾಗೂ ಭಗವಂತನು ಇಟ್ಟದ್ರಲ್ಲಿಯೇ ಸಮಾಧಾನ ಹೊಂದಬೇಕು. ಭಗವಂತನ ಸ್ಮರಣೆಯ ಹೊರತು ಯಾವುದರಲ್ಲಿ ನಮಗೆ ಫಲದ ಅಪೇಕ್ಷೆಯನ್ನು ಇಟ್ಟುಕೊಂಡು ನಾವು ಮಾಡುವ ಕೃತಿಯು ಕರ್ಮವೆನ್ನುತ್ತಾರೆ. ಆದರೆ ಕಿಂಚಿತ್ ಫಲ ಅಪೇಕ್ಷೆ ಇಲ್ಲದೆ ಮಾಡುವ ಕರ್ಮವೇ ಕರ್ತವ್ಯ ಅನಿಸುತ್ತದೆ. ಹಾಗೂ ಈ ರೀತಿಯ ಕರ್ತವ್ಯವನ್ನು ಭಗವಂತನ ಸ್ಮರಣೆಯೊಂದಿಗೆ ಮಾಡುವುದಕ್ಕೆ ಪರಮಾರ್ಥವೆನ್ನುತ್ತಾರೆ. ಎಷ್ಟು ಚೆನ್ನಾಗಿ ಮಹಾರಾಜರು ಬೈಫರ್ಕೇಟ್ ಮಾಡಿಕೊಟ್ಟಿದ್ದಾರೆ. ಯಾವ ಕೃತಿ ಅಪೇಕ್ಷೆ ಇಟ್ಕೊಂಡು ಮಾಡ್ತೀವೋ ಅದಕ್ಕೆ ಕರ್ಮ ಅಂತೀವಿ. ಆ್ಯಕ್ಷನ್ಸ್ ವಿಚ್ ಆರ್ ರಿಸಲ್ಟ್ ಓರಿಯೆಂಟೆಡ್, ಹೀಗೆ ಆಗಬೇಕು, ಅದು ಕರ್ಮ. ಅಲ್ಲಿಂದ ಶಿಫ್ಟ್, ಯಾವುದು ಫಲದ ಅಪೇಕ್ಷೆ ಇಲ್ಲದೆ ಮಾಡುತ್ತೇವೋ ಅದಕ್ಕೆ ಕರ್ತವ್ಯ ಅನ್ನುತ್ತಾರೆ. ಡ್ಯೂಟಿ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಆ ಕರ್ತವ್ಯದಿಂದ ಪರಮಾತ್ಮನ ಸ್ಮರಣೆಯಲ್ಲಿ ಮಾಡಿದ್ದು ಕರ್ತವ್ಯವನ್ನು ನಾವು ಪರಮಾರ್ಥ ಅನ್ನುತ್ತೇವೆ. ಇಷ್ಟು ಸಿಂಪಲ್ಲಾಗಿ ಬಿಡಿಸಿ ಮಹಾರಾಜರು ನಮಗೆ ಬೋಧನೆ ಮಾಡ್ತಾರೆ. ಇದಕ್ಕಿಂತ ಸಿಂಪಲ್ ಯಾರು ನಮಗೆ ಬಿಡಿಸಿ ಹೇಳ್ತಾರಪ್ಪ? ಇದನ್ನು ಮಾಡುತ್ತಾ ಇರುವಾಗ ಭಗವಂತನು ನಮ್ಮ ದೃಷ್ಟಿಯಿಂದ ದೂರವಾಗಗೊಡುವುದಿರುವುದಕ್ಕೆ ಅನುಸಂಧಾನ ಅನ್ನುತ್ತಾರೆ. ಉದಾಹರಣೆಗೆ, ನಾವು ಒಂದು ಉತ್ತಮ ಪುಸ್ತಕ ಓದುತ್ತಾ ಇರುವಾಗ ನಮ್ಮ ಕಾಲಿಗೆ ಒಂದು ಇರುವೆ ಕಡಿಯುತ್ತದೆ. ಆಗ ನಮಗೆ ಅದರ ಅರಿವು ಕೂಡಲೇ ಆಗುತ್ತದೆ ಅಲ್ಲವೇ? ಇರುವೆ ಕಡಿದಾಗ ನಮಗೆ ಅರಿವಾಗತ್ತೆ, ವಿ ಆರ್ ಅವೇರ್, ಓ ನನಗೆ ಇರುವೆ ಕಚ್ಚಿಬಿಡ್ತಪ್ಪ ಅಂತ. ಈ ಅರಿವು ನಮ್ಮ ಶರೀರ ಎಲ್ಲವನ್ನೂ ವ್ಯಾಪಿಸಿರುತ್ತದೆ. ಅದರಂತೆ ಭಗವಂತನ ಅನುಸಂಧಾನವು ಪ್ರಪಂಚವನ್ನು ವ್ಯಾಪಿಸಿಕೊಂಡು ಇರಬೇಕು. ಭಗವಂತನ ಅನುಸಂಧಾನ ಮೀನ್ಸ್ ವಾಟ್ ಎವರ್ ಯು ಆರ್ ಡೂಯಿಂಗ್, ಯು ಅಟ್ ದ ಬ್ಯಾಕ್ ಆಫ್ ದ ಮೈಂಡ್ ಇಟ್ ಈಸ್ ಆಲ್ವೇಸ್ ಶುಡ್ ಬಿ ಫರ್ಮ್. ದಿಸ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದ ಇಚ್ಛಾ ಆಫ್ ಪರಮಾತ್ಮ. ಇಟ್ ಈಸ್ ನಾಟ್, ಐ ಆಮ್ ನಾಟ್ ದ ಡೂವರ್. ಪ್ರಪಂಚದ ಯಾವುದೇ ಕಾರ್ಯ ಮಾಡುತ್ತಾ ಇರುವಾಗಲೂ ಅನುಸಂಧಾನದ ಅಭ್ಯಾಸ ಮಾಡಬೇಕು. ಯಾವುದೇ ಕಾರ್ಯ ಮಾಡುತ್ತಾ ಇರುವಾಗ ಪ್ರಪಂಚದ ಅನುಸಂಧಾನ ಅಭ್ಯಾಸ ಮಾಡಬೇಕು. ಪ್ರಾಕ್ಟೀಸ್. ಹೆಬ್ಬಳ್ಳಿ ಗುರುಗಳು ಮೊನ್ನೆ ಮುಂಜಿನಲ್ಲಿ ಹೋದಾಗ ಹೇಳಿದ್ರು, ಏನಪ್ಪ, ಪ್ರಾಕ್ಟೀಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಅಂದರೆ ಏನು? ಪ್ರತಿ ಕ್ಷಣವೂ ಪರಮಾತ್ಮನ ಇರುವಿಕೆ, ಅಸ್ತಿತ್ವದ ನಮಗೆ ಇದಾಗ್ತಿರ್ಬೇಕು, ಅರಿವಾಗ್ತಿರ್ಬೇಕು. ಅಪ್ಪ ಪರಮಾತ್ಮ ನೀನು ನನ್ನ ಜೊತೆಗಿದೆಯಾ, ನೀ ನನ್ನ ಹಿಂದಿದೆಯಾ, ಮುಂದಿದೆಯಾ, ಈ ಕೆಲಸದಲ್ಲಿ ನೀನಿದೆಯಾ, ಈ ಕೆಲಸದಲ್ಲಿ ನಿನ್ನ ಕೈವಾಡ ಉಂಟು. ಅದು ನಮ್ಮ ಫೇವರೇಬಲ್ ಆಗಲಿ ಅನ್ಫೇವರೇಬಲ್ ಆಗಲಿ. ಏನೋ ಒಂದು ಕೆಲಸ ಮಾಡಬೇಕಾಗಿತ್ತು, ಆ ಕೆಲಸ ಆಗಲಿಲ್ಲ, ವಾಪಸ್ ಬಂದ್ವಿ. ಓ ಪರಮಾತ್ಮ, ಅಪ್ಪ ನಿನ್ನ ಇಚ್ಛೆಯೇ ಇದಾಗಿದೆ. ಕೆಲಸ ಆಯಿತು, ಪರಮಾತ್ಮನ ಕೃಪೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರು. ಕೆಲಸ ಆಯಿತು, ಪರಮಾತ್ಮನ ಕೃಪೆ. ಕೆಲಸ ಆಗಲಿಲ್ಲ, ಪರಮಾತ್ಮನ ಇಚ್ಛೆ. ಅಂದಮೇಲೆ ಎರಡು ಆಲ್ ದ ಟೈಮ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ಭಗವಂತನ ಅನುಸಂಧಾನವು ನಮ್ಮನ್ನು ಭಗವಂತನ ಕಡೆಗೆ ತೆಗೆದುಕೊಂಡು ಹೋಗುತ್ತದೆ. ನಾನು ಅನುಸಂಧಾನ ಕಾಯ್ದುಕೊಳ್ಳುತ್ತೇನೆ ಎಂದು ಮನಸ್ಸಿನಿಂದ ನಿರ್ಧಾರ ಮಾಡಬೇಕು. पक्का करना चाहिए कि हर वक्त आई एम गोइंग टू प्रैक्टिस द प्रेजेंस ऑफ गॉड इन माई लाइफ 24/7. ಗುರುನಾಥ ಇದನ್ನೇ ಹೇಳ್ತಿದ್ದ, ಮೆಡಿಟೇಷನ್ ಶುಡ್ ಬಿಕಮ್ 24/7. ವಾಟ್ ಈಸ್ ಮೆಡಿಟೇಷನ್? ಪ್ರಾಕ್ಟಿಸಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್ ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್ ಆಫ್ ಮೈ ಲೈಫ್ ಈಸ್ ಮೆಡಿಟೇಷನ್. ಅದಕ್ಕೆ ಹಿಂಗೆ ಕಣ್ಣು ಮುಚ್ಕೊಂಡು ಕೂಡೋದು ಅವಶ್ಯಕತೆ ಇಲ್ಲ. ನೀನೇ ಎಲ್ಲಾದರೂ ಮಾಡ್ತಿದ್ಯಾ ಕೆಲಸ ಅಂದಮೇಲೆ ಕಣ್ಣಾಕೆ ಮುಚ್ಕೋಬೇಕು. ಅವಾಗ ನೀವು ಯಾರನ್ನು ನೋಡಿದ್ರು ಕಣ್ಣು ಮುಚ್ಕೊಂಡು ಓಡೋಗೋದಿಲ್ಲ.
ಪಲಾಯನವಾದ ಮಾಡೋದಿಲ್ಲ. ಎದುರುಗಡೆ ಬಂದರೂ ಅವರನ್ನು ಅಷ್ಟೇ ಪ್ರೀತಿಯಿಂದ ಸೌಹಾರ್ದದಿಂದ ಅವರನ್ನು ಮಾತಾಡಿಸ್ತೀವಿ ಅಂತ ಹೇಳುತ್ತಾ ಇಂದಿನ ಬೋಧವಚನ. ನಮ್ಮ ಕರ್ತವ್ಯವನ್ನು ಮರೆಯಬಾರದು ಹಾಗೂ ಭಗವಂತನ ಅನುಸಂಧಾನವನ್ನು ಕಾಯ್ದುಕೊಳ್ಳಬೇಕು. ಕರ್ತವ್ಯ ಮರಿಬಾರ್ದು. ವಿತೌಟ್ ಎನಿ ಡೂವರ್ಶಿಪ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಭಾವನೆಯಿಂದ ಕರ್ಮ ಮಾಡಬೇಕು, ಮತ್ತು ಅಲ್ಲಿ ಅವನನ್ನು ಮರಿಬಾರ್ದು ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.